ಕ್ವಶನ್ ನಂಬರ್ 38. ಹಾಂ, 2026ರ ಮೂರನೇ ಪ್ರಿಪರೇಟರಿಯಲ್ಲಿ ಇದು ಗಣಿತ ಪ್ರಶ್ನೆಯ ಕೊನೆಯ ಪ್ರಶ್ನೆ. ಇದು ಆಗಿಂದ ಇನ್ನೂ ಒಂದಾದ ಅದು ಅಂದರೆ ಅಥವಾ ಇದನ್ನು ಬಿಡಿಸಬೇಕು ಅಥವಾ ಮತ್ತೊಂದನ್ನು ಬಿಡಿಸಬೇಕು. ಸಿಲಿಂಡರಿನ ಒಂದು ಬದಿಯಲ್ಲಿ ಶಂಕುವಿನಾಕೃತಿಯನ್ನು ಮತ್ತೊಂದು ಬದಿಯಲ್ಲಿ ಅರ್ಧಗೋಳವನ್ನು ಜೋಡಿಸಿ ಒಂದು ಘನಾಕೃತಿಯನ್ನು ಚಿತ್ರದಲ್ಲಿ ತೋರಿಸಿದಂತೆ ನಿರ್ಮಿಸಲಾಗಿದೆ. ಈ ಎಲ್ಲ ಘನಾಕೃತಿಗಳ ತ್ರಿಜ್ಯವು 7 ಸೆಂಟಿಮೀಟರ್ಗೆ ಸಮವಾಗಿದೆ. ಘನಾಕೃತಿಯ ಒಟ್ಟು ಎತ್ತರ 61 ಸೆಂಟಿಮೀಟರ್ ಮತ್ತು ಸಿಲಿಂಡರಿನ ಎತ್ತರವು 30 ಸೆಂಟಿಮೀಟರ್ ಆಗಿದೆ. ಪ್ರತಿ 100 ಚದರ ಸೆಂಟಿಮೀಟರ್ಗೆ ರು10ರಂತೆ ಘನಾಕೃತಿಯ ಹೊರಭಾಗಕ್ಕೆ ಬಣ್ಣ ಹಚ್ಚಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಮತ್ತು ಈ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯಿರಿ ಅಂತ. ಹಾಂ, ಪ್ರಶ್ನೆ ಸ್ವಲ್ಪ ಲಾಂಗ್ ಅದ, ಇರಲಿ ಪರವಾಗಿಲ್ಲ. ಈ ಪ್ರಶ್ನೆಯಂತೆ ಇಲ್ಲೊಂದು ಡೈಗ್ರಾಮ್ ಅದ. ಡೈಗ್ರಾಮ್ಗೆ ಕ್ವಶನ್ಗೆ ಮೊದಲು ಸ್ವಲ್ಪ ಮ್ಯಾಚ್ ಮಾಡ್ಕೋತ ಓದಿದ್ರಿ ಅಂದ್ರೆ ಪ್ರಶ್ನೆಯನ್ನು ಈಸಿಯಾಗಿ ನಾವು ಬಿಡಿಸಬಹುದು. ಏನು ಹೇಳ್ತದೆ ನೋಡ್ರಿ, ಇಲ್ಲಿ ಸಿಲಿಂಡರಿನ ಒಂದು ಬದಿಯಲ್ಲಿ ಶಂಕುವಿನಾಕಾರವನ್ನು, ಒಂದು ಬದಿಯಲ್ಲಿ ಸಿಲಿಂಡರ್ ಅಲ್ಲ, ಒಂದು ಬದಿಯಲ್ಲಿ ಒನ್ ಸೈಡ್ ಏನದಲ್ಲಿ ಶಂಕುವಿನಾಕೃತಿಯನ್ನು, ಇಲ್ಲಿ ಶಂಕು ಅದು, ಇದು ಶಂಕು ಹೌದಾ, ಇದು ಶಂಕು ಐತಿ. ಇದು ಹಾಂ, ಶಂಕು ಹೆಂಗಿರ್ತದ, ಒಂದು ಕಡೆ ಚೂಪಾಗಿ ಇರ್ತದೆ, ಎಂಡ್ ಆಗಿರ್ತದೆ, ಒಂದು ಕಡೆ ರೌಂಡ್ ಇರ್ತದೆ. ಮತ್ತೊಂದು ಬದಿಯಲ್ಲಿ ಅರ್ಧಗೋಳವನ್ನು ಜೋಡಿಸಿ, ಇಲ್ಲಿ ಅರ್ಧಗೋಳ ಅದ. ಹಾಂ, ಅರ್ಧಗೋಳ ಇದ್ರದ್ದು ಓಪನ್, ಇದು ಅರ್ಧಗೋಳವನ್ನು ಜೋಡಿಸಿ ಒಂದು ಘನಾಕೃತಿಯನ್ನು ಚಿತ್ರದಲ್ಲಿ ತೋರಿಸಿದಂತೆ ನಿರ್ಮಿಸಲಾಗಿದೆ. ಇದು ಒಂದು ಐಟಮ್, ಇದು ಒಂದು ವಸ್ತು. ಈ ಥರನಾಗಿ ವಸ್ತುವನ್ನು ತಯಾರು ಮಾಡೀವಿ. ಈ ಎಲ್ಲ ಘನಾಕೃತಿಗಳ ತ್ರಿಜ್ಯವು 7 ಸೆಂಟಿಮೀಟ್ರಿಗೆ ಸಮವಾಗಿದೆ. ಅಂದರೆ ಏನದಲ್ಲ, ಈ ಅರ್ಧಗೋಳದ ಏನು ತ್ರಿಜ್ಯ ಅದಲ್ಲ, ಅದು ಇಲ್ಲಿದಿಂದ ಇಲ್ಲಿಯವರೆಗೆ ಎಷ್ಟದ, 7 ಸೆಂಟಿಮೀಟರ್. ಇದ್ರದ್ದು ಇಲ್ಲಿನೂ 7 ಸೆಂಟಿಮೀಟರ್ ಅದ. ಅಂದರೆ ಸಿಲಿಂಡರ್ನ ಸ್ಟೇಟ್ ಅದ. ಘನಾಕೃತಿಯ ಒಟ್ಟು ಎತ್ತರ 61 ಸೆಂಟಿಮೀಟರ್. ಆ್ಯಟ್ ಟಾಪ್ದಿಂದ ಇಲ್ಲಿ ಬಾಟಮ್ ತನಕ ಎಷ್ಟದ, ಇಲ್ಲಿ 61 ಸೆಂಟಿಮೀಟರ್ ಅದ. ಇದ್ರ ಮೇಲೆ ಬರೀಬಾರ್ದು ಅಂತ ತಿಳ್ಕೊಂಡು ಇಲ್ಲಿ ಮಾರ್ಕ್ ಹಾಕ್ಕೊಂಡು ಸ್ಕೇಲ್ ಹಾಕ್ಕೊಂಡೀವಿ. 61 ಸೆಂಟಿಮೀಟರ್ ಅದ. ಮತ್ತು ಸಿಲಿಂಡರಿನ ಎತ್ತರವು 30 ಸೆಂಟಿಮೀಟರ್ ಆಗಿದೆ. ಸಿಲಿಂಡರಿನ ಎತ್ತರ ಅಂದರೆ ಏನು, ಸಿಲಿಂಡರ್ ಅಂದರೆ ಇಲ್ಲಿದಿಂದ ಇಲ್ಲಿ ಇಷ್ಟೇ, ಇದೆಷ್ಟದ ಎತ್ತರ, 30 ಸೆಂಟಿಮೀಟರ್ ತಿರೋದು ಯಾವ ಮಾರ್ಕ್ ಹಾಕಿ ಬರೆದೀವಿ. ಅರ್ಥ ಆಯಿತು? ಪ್ರತಿ 100 ಚದರ ಸೆಂಟಿಮೀಟರ್ಗೆ ಒಳಗಿದ ಮೇಲ್ಮೈ ವಿಸ್ತೀರ್ಣ ತೆಗೆದಾಗ 100 ಚದರ ಸೆಂಟಿಮೀಟರ್ಗೆ 10 ರೂಪಾಯಿಯಂತೆ ನಾವು ಖರ್ಚು ಮಾಡ್ತೀವಿ. ಯಾವುದಕ್ಕೆ? ಬಣ್ಣ ಹಚ್ಚಲಿಕ್ಕೆ. ಅಂದರೆ ಒಟ್ಟು ಎಷ್ಟು ಚದರ ಸೆಂಟಿಮೀಟರ್ ಆಗ್ತಾವೆ ನೋಡ್ಕೋಬೇಕು. ಅಂದ್ರೆ ಈ ವಸ್ತುವಿನ ಮೇಲ್ಭಾಗದಲ್ಲಿ, ಒಳಭಾಗ ಅಂತೂ ಇಲ್ಲೇ ಇಲ್ಲ, ಬಣ್ಣ ಹಚ್ಚಬೇಕಾದ್ರೆ ಮೇಲೆ ಹಚ್ಚುವಂಥ ವಿಚಾರ ಅದ. ಅಂದರೆ ಮೇಲ್ಭಾಗ ಎಷ್ಟದ, ಜಾಗ ಎಷ್ಟದ, ಈ ವಸ್ತುವಿನ ಜಾಗ ಎಷ್ಟು, ಮೇಲ್ಭಾಗ ಎಷ್ಟು ಅನ್ನೋದನ್ನು ನಾವು ಮೊದಲು ಕಂಡುಹಿಡಬೇಕು. ಇಲ್ಲಿ 3 ಪೀಸ್ಗಳದಾವೆ. ಈಸಿ ಮಾಡ್ಕೋಬೇಕಂದ್ರೆ ಯಾವುದು? ಒಂದು ಶಂಕು, ಒಂದು ಸಿಲಿಂಡರ, ಒಂದು ಅರ್ಧಗೋಳ. ಈ 3 ಪೀಸದ ಸಪ್ರೇಟಾಗಿ ಮೇಲ್ಮೈ ವಿಸ್ತೀರ್ಣವನ್ನು ಮೊದಲು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಆ ಮೇಲ್ಮೈ ಎಲ್ಲ ಮೇಲ್ಮೈ ವಿಸ್ತೀರ್ಣಗಳು 3 ಪೀಸದ 3 ತುಣುಕುಗಳ ಮೇಲ್ಮೈ ವಿಸ್ತೀರ್ಣವನ್ನು ಒಂದು ಕಡೆ ಕೂಡಿಸಿದ್ರೆ ಇಡೀ ಒಟ್ಟು ಆಕೃತಿಯ ವಿಸ್ತೀರ್ಣವನ್ನು ಸಿಗ್ತದೆ ನಮಗೆ. ಅರ್ಥ ಆಯ್ತು ಹೇಳಿದ್ದು? ಅಂದಾಗ ಹೆಂಗೆ ಮಾಡೋದು? ಅದು ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಅವ್ರು ದತ್ತಾಂಶವನ್ನು ಏನು ಕೊಟ್ಟರಲ್ಲ ಸ್ವಲ್ಪ ಶಾರ್ಟ್ಕಟ್ನ ನಾವು ಬರ್ಕೊಳ್ಳೋದಂತ. ಹೆಂಗೆ? ಗೋಳದ ತ್ರಿಜ್ಯ ಗೋಳದ ತ್ರಿಜ್ಯ 7 ಸೆಂಟಿಮೀಟರ್.
ಕ್ವಶನ್ದಲ್ಲಿ ಕ್ಲಿಯರ್ ಅದು. ಇನ್ನು ಮತ್ತೇನು, ಒಟ್ಟು ಎತ್ತರ ಟೋಟಲ್ ವಸ್ತುವಿನ ಎತ್ತರ ಎಷ್ಟು? 61 ಸೆಂಟಿಮೀಟರ್. ಹೌದೇನಲ್ಲ? ಹಾಂ, ಮತ್ತೇನದ? ಸಿಲಿಂಡರಿನ ಎತ್ತರ ಎಷ್ಟದ? 30 ಸೆಂಟಿಮೀಟರ್. ಕ್ಲಿಯರ್ ಆಯಿತು? ಹಾಂ, ಈ ದತ್ತಾಂಶದ ಉಪಯೋಗ ಮಾಡಿ ನಾವು ಮುಂದುವರಿಬೇಕು. ಇಲ್ಲಿ ಏನು ನಮಗೆ ಇನ್ನೂ ಒಂದು ಬೇಕಾಗ್ಯದ. ಈ ಗೋಳದ ತ್ರಿಜ್ಯ ಅಂದರೆ ಏನು? ಗೋಳದ ತ್ರಿಜ್ಯ ಅಂದರೆ ಏನು? ಈ ವಸ್ತುವಿನ ಗೋಳದ ತ್ರಿಜ್ಯ ಅಂದರೆ ಒಂದೇ, ಶಂಕುವಿನ ತ್ರಿಜ್ಯ ಅಂದರೆ ಒಂದೇ, ಮತ್ತು ಸಿಲಿಂಡರ್ನ ತ್ರಿಜ್ಯ ಅಂದರೂ ಒಂದೇ. ಅರ್ಥ ಆಯ್ತಾ ಹೇಳಿದ್ದು? ಇನ್ನು ಶಂಕುವಿನ ಎತ್ತರ ಒಂದು ಬೇಕಲ್ಲ. ಶಂಕುವಿನ ಎತ್ತರ ಯಾವ ಎತ್ತರ? ಹಾಂ, ಲಂಬ ಎತ್ತರ ತಗೊಳ್ಳೋಣ. ಇದು ಬೇಕಲ್ಲ. ಹೆಂಗೆ ಕಂಡು ಹಿಡಿದು? ಓರೆ ಎತ್ತರ ಕೊಟ್ಟರಪ್ಪ ಅಂತಂದ್ರೆ ನಾವು ಪೈಥಾಗೋರಸ್ ಥಿಯರಮನ್ನು ಉಪಯೋಗ ಮಾಡಿಕೊಂಡು ನಾವು ಮುಂದುವರಿತಿದ್ದೀವಿ. ಓರೆ ಎತ್ತರನೂ ಕೊಟ್ಟಿಲ್ಲ. ಆದರೆ ಏನು ಮಾಡ್ಯಾರ, ಇಲ್ಲಿದಿಂದ ಇಲ್ಲಿ ತನಕ ಅಂದರೆ ಟೋಟಲ್ ಎತ್ತರವರ ಅದು ಎಷ್ಟದ? ಟೋಟಲ್ ಎತ್ತರ 61 ಅದ. ಹೌದನಲ್ಲ? ಶಂಕುವಿನ ಎತ್ತರ ತೆಗಿಬೇಕಾಗಿತ್ತು ಅಂದ್ರೆ 61 ಸೆಂಟಿಮೀಟರ್ದಲ್ಲಿ ನೀವೇನು ಮಾಡಬೇಕು? 30 ಮೈನಸ್ ಮಾಡಬೇಕು, ಇಷ್ಟನ್ನು ಮೈನಸ್ ಮಾಡಬೇಕು, ಮತ್ತು ಇಷ್ಟನ್ನು ಮೈನಸ್ ಮಾಡಬೇಕು. ಅಂದರೆ ಮೈನಸ್ 31 ಸೆಂಟಿಮೀಟರ್, 30 ಸೆಂಟಿಮೀಟರ್. ಮತ್ತು ಇದು ತ್ರಿಜ್ಯ ಅದಲ್ಲ, ಇದು ಭಾಳ ಇಂಪಾರ್ಟೆಂಟ್. ಇದು ಎಲ್ಲರೂ ಇಷ್ಟೇ ತೆಗೆದು ಬಿಡ್ತಾರೆ, ತಪ್ಪಾಗ್ಬಿಡ್ತದೆ. ವಿದ್ಯಾರ್ಥಿಗಳು ಎಲ್ಲಿ ಜಾಸ್ತಿ ತಪ್ತಾರ ಅನ್ನೋದು ಹೇಳಕತ್ತೀನಿ ನಾನು. ನೀವೆಲ್ಲಿ ತಪ್ತೀರಿ ಅನ್ನುವಂಥದ್ದನ್ನು ನಾನು ಜಾಸ್ತಿ ಒತ್ತು ಹೇಳಕತ್ತೀನಿ ನಾನು. 30 ಇಷ್ಟರಲ್ಲಿ ಇಷ್ಟು ತೆಗೆದಾಗ ಇಷ್ಟು ಉಳಿದಿಲ್ಲ. ಟೋಟಲ್ ಎತ್ತರ ಕೊಟ್ಟಾರ ಅವರು. ಟೋಟಲ್ ಎತ್ತರ ಕೊಟ್ಟಾರ. ಅಂದರೆ ಇಲ್ಲಿದಿಂದ ಇಲ್ಲಿವರೆಗೆ ಎತ್ತರ ಅದ. ಇಲ್ಲಿಂದ ಪೂರ್ತಿ ಇಷ್ಟು ತೆಗಿಬೇಕು ನಾವು. ಇದನ್ನೂ ತೆಗಿಬೇಕು. ಇದು ಅಂತೂ 35. ತ್ರಿಜ್ಯ ಎಷ್ಟದ? 7 ಅದ. ಅಂದರೆ ಇದನ್ನು 7 ಆಗಲೇಬೇಕಲ್ಲ. ಇದೊಂದು ವೃತ್ತ ಆಯಿತು ಅಂದಾಗ ಇದನ್ನೂ ತ್ರಿಜ್ಯ ಆಗ್ತದೆ, ಇದನ್ನೂ ತ್ರಿಜ್ಯ ಆಗ್ತದೆ. ಹೌದಲ್ಲ? ಹೀಗಾಗಿ -7 ಸೆಂಟಿಮೀಟರ್ ಅದು ಒಂದು ತೆಗಿಬೇಕು. ಆವಾಗ ಏನು ಸಿಗ್ತದೆ? ಶಂಕುವಿನ ಎತ್ತರವನ್ನು ಸಿಗ್ತದೆ. ಅಂದಾಗ 61 ಮೈನಸ್ 37 ಎಷ್ಟು? 37 ಈಕ್ವಲ್ ಟು ಎಷ್ಟಾಯಿತು? 24. ವೆರಿ ಗುಡ್. 24 ಸೆಂಟಿಮೀಟರ್ ಆಯಿತು. ಅಂದರೆ ಎಷ್ಟಾಯ್ತು ಇಲ್ಲಿ? ಇದ್ರದ್ದು 24 ಸೆಂಟಿಮೀಟರ್ ಆಯಿತು. ಯಾವುದು? ಶಂಕುವಿನ ಎತ್ತರ. ಅರ್ಥ ಆಯಿತು? ಗೋಳದ ಎತ್ತರ ಎಷ್ಟಾಯಿತು? 7 ಸೆಂಟಿಮೀಟರ್ ಆಯಿತು. ಹಾಂ, ಗೋಳದ ಎತ್ತರ ಅರ್ಧಗೋಳದ ಎತ್ತರ. ಅರ್ಧಗೋಳದ ಎತ್ತರ ತ್ರಿಜ್ಯದಷ್ಟೇ ಆಗ್ತದೆ. ಇನ್ನು ಮತ್ತೇನು ಕಂಡುಹಿಡಿಬೇಕು? ಸಿಲಿಂಡರ್ನ ವಕ್ರ ಮೇಲ್ಮೈ ಇನ್ನು ಕಂಟಿನ್ಯೂ ಮಾಡೋ ಮೇನು. ಅವ್ರು ಹೇಳಿದಂಥ ಮಾತವನ್ನು ಕ್ಲಿಯರ್ ಬರ್ಕೊತ ಹೋಗೋಣ. ಇದಷ್ಟು ದತ್ತಾಂಶಗಳಾಯಿತು. ಈ ದತ್ತಾಂಶ ಒಂದು ಕಡೆ ನೀವು ಬರ್ಕೊಂಡು ನಾನು ಇನ್ನು ಮುಂದೆ ಏನು ಮಾಡಬೇಕು? ಪರಿಹಾರವನ್ನು ಕಂಡುಹಿಡಿಯೋಣ ಅಂತ. ಈ ಸದ್ ನಾನು ಇದನ್ನು ದತ್ತಾಂಶವನ್ನು ಕ್ಲೀನ್ ಮಾಡಿಕೊಂಡು ಜಾಗ ಮಾಡಿಕೊಂಡು ಮುಂದುವರಿಸ್ತೀನಿ ಅಂತ. ಇದರಲ್ಲಿ ಒಂದನೇದ್ದು ಏನು ಬಿಡಿಸೋದು? ಮೊದಲು ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯು. ಸಿಲಿಂಡರಿನ
ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ. ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಗೊತ್ತಿರಬೇಕು ಬಹುತೇಕ. 2πRh 2πRh 2 ಇಂಟು 22/7 ಇಂಟು R. R ಅಂದರೆ ಎಷ್ಟದ? 7 ಇಂಟು H ಎಷ್ಟದ? ಇಲ್ಲಿಂದ ಇಲ್ಲಿ ಸಿಲಿಂಡರ್ ಆಗ್ತದ? ಎಷ್ಟದ ಇದು? 30. ಲೆಕ್ಕಾಚಾರ ಮಾಡ್ಬೇಕು. 7 ಕ್ಯಾನ್ಸಲ್ ಆಯಿತು. 22 44 44 3 ಹಾಂ. ವಿಸ್ತೀರ್ಣ ಅಂತೀವಿ ಚದರ ಸೆಂಟಿಮೀಟರ್. ಚದರದಲ್ಲಿ ಹೇಳಬೇಕು. ಚದರದಲ್ಲಿ ಹೇಳಬೇಕು, ಚಾದರದಲ್ಲಿ ಹೇಳೋದಲ್ಲ. ಚಾದರದಾಗ ನಿಧಿ ಮಾಡೋದಿರ್ತದೆ. ಇನ್ನು ಎರಡನೇದ್ದು ಯಾವತ್ತು ಕಂಡು ಹಿಡಿದೀಗ? ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ. ಸೂತ್ರ ಏನು? ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ 2πr². ಹೌದಾ? 2πr². 2 ಇಂಟು ಪೈ ಅಂದರೆ 22/7 ಇಂಟು R ಅಂದರೆ ಎಷ್ಟು? 7 ಅದ. 7² ಬರೀಬೇಕು ಅಂದ್ರೆ 7 ಇಂಟು 7 ಬರ್ಕೋತೀನಿ. ಹಾಂ, 7 ಕ್ಯಾನ್ಸಲ್ ಆಯಿತು. 22 44 44 7 ಎಷ್ಟು? ಎಷ್ಟು? 308 ಚದರ ಸೆಂಟಿಮೀಟರ್. ಅರ್ಥ ಆಯ್ತಾ? ಹಾಂ, ಚದರ ಸೆಂಟಿಮೀಟರ್. ವೆರಿ ಗುಡ್. ನಗ್ತಾ ನೋಡಂಗೆ. ಇನ್ನು ಮೂರನೇದ್ದು ಯಾವುದು? ಶಂಕುವಿನ ಹೊರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೂತ್ರ ಏನು? ಪೈ ಶಂಕುವಿನ ಸೂತ್ರ ಹೇಳ್ರಿ. πRL ಎಲ್ ಅಂದ್ರೆ ಏನು? ಓರೆ ಎತ್ತರ. ಹೌದಲ್ಲ? ಓರೆ ಎತ್ತರ ಬೇಕಾಯ್ತಲ್ಲ. (22/7 ಇಂಟು 7 ಇಂಟು ಎಲ್. ಎಲ್ ಅಂದರೆ ಎಷ್ಟು? ಹಾಂ, ಎಲ್ಲಿ ತಗೋಬೇಕಾಗ್ತದೆ ಇಲ್ಲಿ. ಹಾಂ, ಇದು ಲಂಬ ಎತ್ತರ ಅದ, ಇದು ತ್ರಿಜ್ಯ ಅದ. ಇದರ ಎತ್ತರವನ್ನು ತಗೋಬೇಕು. ಇದರ ಎತ್ತರ ಹೆಂಗೆ ತಗೋತೀರಿ ಹೇಳಿ ನೋಡೋಣ. ಇಲ್ಲಂತೂ ಲಂಬಕೋನ ಆಯಿತು. ಹಾಂ, ಹೆಂಗೆ ತಗೋತೀರಿ? ಅರ್ಥ ಅದನಿಲ್ಲ? ಹಾಂ, 25 ಬರೆದು ಬಿಡಲಿ. 25 ಹೆಂಗೆ ಬಂತಿರೋದು ಗೊತ್ತಾದ ನಿಮಗೆ? ಬರ್ ತೋರಿಸ್ಬೇಕು? ಬೇಕಾಗಿಲ್ಲ? ಬರ್ ತೋರಿಸ್ಬೇಕೇನು? ಹ್ಞೂ. ಇನ್ನು = ಇದನ್ನು ಸರಳೀಕರಿಸಿದಾಗ 7 ಕ್ಯಾನ್ಸಲ್ ಆಯಿತು. 22 ಇಂಟು 25 ಎಷ್ಟು?
550 ಚದರ ಸೆಂಟಿಮೀಟರ್. ಏನಾಯ್ತು, ಇಡೀ ವಸ್ತುವಿನ 3 ತುಣುಕುಗಳಾಗಿ ಮಾಡ್ಕೊಂಡಿವಿ. ಇವು 3 ಕೂಡಿಸಿಬಿಟ್ರೆ ನಮ್ಮದು ಮೇಲ್ಮೈ ವಿಸ್ತೀರ್ಣವನ್ನು ಕ್ಲಿಯರ್ ಆಗ್ತದೆ. ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತ ತೆಗಿಬೇಕು. ಇವಷ್ಟು ಕೂಡಿಸ್ಬಿಡೋಣ ಅಂತ. ಎಲ್ಲಿ ಕೂಡಿಸ್ಬೇಕು ಸ್ವಲ್ಪ ಕ್ಲಿಯರ್ ಮಾಡ್ಕೊತೀನಿ. ನೋಡ್ರಲ್ಲಿ, ಇವಷ್ಟು 3 ಕೂಡಿಸ್ಕೋಬೇಕಾ ಅಂದಾಗ ಒಟ್ಟು ಬಣ್ಣ ಹಚ್ಚುವ ಮೇಲ್ಮೈ ವಿಸ್ತೀರ್ಣ ಮೂರು ಕೂಡ್ಸತ್ ಹೇಳಿ ನಾನು ಎಷ್ಟಾಗ್ತದ? ಬರ್ಕೋಬೇಕಲ್ಲ ಮೊದಲು. 1320 ಪ್ಲಸ್ 308 ಪ್ಲಸ್ 550. ಇದು ಅಷ್ಟು ಏನಿವು ಚದರ ಸೆಂಟಿಮೀಟರ್. ಅಷ್ಟು ಚದರ ಸೆಂಟಿಮೀಟ್ರೇ ಇಲ್ಲ. ಅಷ್ಟು ಕೂಡಿಸ್ರಿ, ಎಷ್ಟಾಯಿತು? 2178 78 ಚದರ ಸೆಂಟಿಮೀಟರ್. ಬಣ್ಣ ಹಚ್ಚುವಂಥ ಏರಿಯಾ ಇಷ್ಟಾಯಿತು. ಅವರೇನಂತಾರೆ ಪ್ರಶ್ನೆಯಲ್ಲಿ, 100 ಚದರ ಸೆಂಟಿಮೀಟರ್ಗೆ 10 ರೂಪಾಯಿ ಆದರೆ ಇಷ್ಟು ಚದರ ಸೆಂಟಿಮೀಟರ್ಗೆ ಎಷ್ಟು ತ್ರೈರಾಶಿಕವನ್ನು ಹಾಕೋಬೇಕು. ಏನು ಹೇಳ್ತಾರೆ ಇಲ್ಲಿ ತ್ರೈರಾಶಿಕ ನೋಡ್ರಿ. 100 ಚದರ ಸೆಂಟಿಮೀಟರ್ಗೆ 10 ರೂಪಾಯಿ ಆದರೆ 2178 ಚದರ ಸೆಂಟಿಮೀಟರ್ಗೆ ಎಷ್ಟು ಅಂದರೆ ಎಕ್ಸ್. ಎಕ್ಸ್ ಈಕ್ವಲ್ ಟು ಅಂದರೆ ಎಷ್ಟು ಎಂದರೆ ಇವೆರಡು ಏನು ಹೋಗ್ತಾವೆ? ಮೇಲೆ ಹೋಗ್ತಾವೆ, ಹೌದಲ್ಲ? 2178 ಇಂಟು 10 ಅಪಾನ್ 100, ಹೌದಾ? ಅಂದರೆ ಏನಾಯ್ತು ಇಲ್ಲಿ? ಈಕ್ವಲ್ ಟು 2178 0 ಅಪಾನ್ 100. 0 ಹೋಯಿತು. ಈಕ್ವಲ್ ಟು ದಶಮಾಂಶದಲ್ಲಿ ಬರೀಬೇಕಾದ್ರೆ 2178 ಒಂದು ಸೊನ್ನೆ ಅದಿಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿವಿ, ಹೌದಾ? ಇದನ್ನು ರೌಂಡ್ ಅಂಕಿಯಲ್ಲಿ ತಗೋಬೇಕಾದ್ರೆ ಅಂದರೆ ಇದಕ್ಕೆ ಯಾವುದು ಸಮ ಆಯಿತು? 217 ರೂಗಳು ಅಂತ ಬರೆದು ಬಿಟ್ಟರೆ ನಮ್ಮ ಕೆಲಸ ಮುಗೀತು. ಇಷ್ಟಾಯಿತು. ಇನ್ನೂ ಮುಗುದಿಲ್ಲ. ಎಷ್ಟು ತಗಲುವ ವೆಚ್ಚವೆಷ್ಟು ಅಂತ ಹೇಳಿದ್ವಿ ನಾವು. ಆದರೆ ಏನಂತಾರೆ ಅವರು? ಇದ್ರದ್ದು ಘನಫಲವನ್ನು ಕಂಡುಹಿಡಿ ಅಂತಾರೆ. ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯಿರಿ. ಘನಾಕೃತಿಯ ಘನಫಲ ಇನ್ನೂ ಒಂದು ಸ್ವಲ್ಪ ಅದ, ಹೌದಲ್ಲ? ಘನಫಲವನ್ನು ಹೆಂಗೆ ಸದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದು ಮೇಲ್ಮೈ ವಿಸ್ತೀರ್ಣಕ್ಕೆ ತಗಲುವ ಖರ್ಚನ್ನು ಹೇಳಿದೀವಿ, ವೆಚ್ಚವನ್ನು ಹೇಳಿದೀವಿ. ಆದರೆ ಘನಫಲ ಬೇಕಲ್ಲ. ಈ ಸದ್ಯ ಕ್ಲೀನ್ ಮಾಡಿಕೊಂಡು ಘನಫಲವನ್ನು ಬಿಡಿಸ್ತೇನೆ. ಈಗ ಘನಫಲವನ್ನು ಕಂಡುಹಿಡಿಯುವುದು ಒಟ್ಟು ವಸ್ತುವಿನ ಘನಫಲ. ನಾವು ಸಪ್ರೇಟಿಗೆ ಹೊರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದೇವಲ್ಲ, ಸಪ್ರೇಟಿಗೆ ಘನಫಲವನ್ನು ಕಂಡುಹಿಡಿದು ಅಷ್ಟು ಕೂಡಿಸಿಬಿಡ್ಬತ್ತೆ, ಹೌದಾ? ಅಂದರೆ ಘನಫಲವನ್ನು ಕಂಡುಹಿಡಿಬೇಕು. ಈ ಪ್ರಶ್ನೆಯಲ್ಲಿ ಘನಫಲವನ್ನು ಕಂಡುಹಿಡಿದು ಘನಫಲವನ್ನು ಕಂಡುಹಿಡಿಯಕತ್ತೀವಿ.
ಅದರಲ್ಲಿ ಒಂದನೇದೇನು? ಯಾವುದರಿಂದ ಪ್ರಾರಂಭ ಮಾಡೋಮು? ಏನಾಯಿತು? ಹಾಂ, ಮ್ಯೂಟ್ ಮಾಡು. ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯಮ್ಮ. ಹಾಂ, ಸಿಲಿಂಡರ್ ಘನಫಲವನ್ನು ಕಂಡುಹಿಡಿದು. ಈಗ ಮ್ಯಾಲೆ ಘನಫಲ ಅಂತ ಬರ್ತೀನಿ, ಇವೆಲ್ಲವಷ್ಟು ಘನಫಲಗಳೇ ಆಗ್ತವೆ ಈಗ. ಮತ್ತು ಸಿಲಿಂಡರ್ನ ಘನಫಲ, ಶಂಕುವಿನ ಘನಫಲ, ಅರ್ಧಗೋಳದ ಘನಫಲ, ಮೇಲೆ ಘನಫಲ ಅದಕ್ಕಿಂತ ಮ್ಯಾಲೆ ಘನಫಲ ಅಂತ ಹೆಡ್ಡಿಗೆ ಹಾಕ್ಬಿಟ್ಟೀನಿ. ಇನ್ನು ಮುಂದಿಂದೆಲ್ಲವಷ್ಟು ಘನಫಲಗಳನ್ನೇ ಆಗ್ತಾವೆ. ಸಿಲಿಂಡರ್ ಘನಫಲವನ್ನು ಕಂಡುಹಿಡಿದ ಸೂತ್ರ ಏನು? ಪೈ ಆರ್ ಸ್ಕ್ವಯರ್ ಎಚ್. ಹೌದಾ? ಪೈ ಅಂದರೆ ಎಷ್ಟು? 22/7 ಇಂಟು ಆರ್ ಅಂದರೆ ಎಷ್ಟು? 7 ಅಂದಾಗ 7 ಇಂಟು 7 ಮಾಡ್ಕೊತೀನಿ. 7 ಸ್ಕ್ವೇರ್ ಅಂದಾಗ 7 ಇಂಟು 7 ಮಾಡ್ಕೊಳ್ಳೇಬೇಕಲ್ಲ ನಾವು. ಆಮೇಲೆ ಎಚ್ ಅಂದರೆ ಎಷ್ಟು? 30. ಹಾಂ, ಇದು ಕ್ಯಾನ್ಸಲ್ ಆಯಿತು ಅಂದಾಗ ಏನಾಯ್ತು? 22 7 ಎಷ್ಟು? ಆಮೇಲೆ 4,620 ಏನಿದು? ಘನಫಲ. ಹಾಂ, ಸೆಂಟಿಮೀಟರ್ದಾಗದ ಘನ ಸೆಂಟಿಮೀಟರ್. ಅರ್ಥ ಆಯ್ತಾ? ಹಾಂ, ಕ್ಯಾಲ್ಕುಲೇಟ್ ಮಾಡಿ ನಾನು ಆಲ್ರೆಡಿ ತಂದಿಲ್ಲ ಹಚ್ಚೀನಿ. ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊರಿ. ತಪ್ಪಿತ್ತಂದರೆ ಕಾಮೆಂಟ್ ಮಾಡಿರಿ. ಇನ್ನು ಎರಡನೇದ್ದು ಯಾವುದು? ಶಂಕುವಿನ ಘನಫಲ. ಶಂಕುವಿಗೆ ಕೋನನು ಅಂತಾರೆ. ಶಂಕುವಿಗೆ ಕೋನ ಅಂತಂತಾರೆ. ನೀವು ಐಸ್ ಕ್ರೀಮ್ ಅಂಗಡಿ ಹೋಗ್ತಿರಲ್ಲ, ಸರ್ ನನಗೊಂದು ಕೋನ್ ಕೊಡ್ರಿ, ಕೋನ್ ಕೊಡು ಅಂತೀರಿಲ್ಲ ಐಸ್ ಕ್ರೀಮ್ ಅಂಗಡಿಗೆ ಹೋಗಿ. ಅವಾಗ ಅದನ್ನು ಒಂದು ಐಸ್ ಕ್ರೀಮ್ ಕೊಡ್ತಾನೆ. ಯಾವ ಆಕಾರದಲ್ಲಿ ಇರ್ತದೆ ಅದು? ಶಂಕುವಿನ ಆಕಾರದಲ್ಲೇ ಇರ್ತದೆ. ಹೀಗಾಗಿ ಆಡು ಭಾಷೆಯಲ್ಲಿ ಕೋನ್ ಅಂತಾರೆ. ಆ್ಯಕ್ಚುಲಿ ಅದಕ್ಕೆ ಶಂಕುನೇ ಅನ್ನಬೇಕು, ಅದಕ್ಕೆ ನಾವು ಕೋನ್ ಅಂತೀವಿ. ಹೊಂತೀರೇನಿಲ್ಲ? ಹಾಂ, ನೆನಪು ಮಾಡ್ಕೋಬೇಕು. ಮತ್ತು ಶಂಕು ಅನ್ನಬೇಕು, ಶಂಖ ಅಲ್ಲ. ಹಾಂ, ಅದು ಬೇರೆ. ಶಂಖ ಓದ್ತಾರಲ್ಲ ಪೂಜೆ ಪುನಸ್ಕಾರದಲ್ಲಿ, ಅದು ಬೇರೆ. ಅದಕ್ಕೆ ಶಂಖ, ಅದು ಶಂಕು. ಇದು ಶಂಕು, ಇದು ಕು, ಅದು ಖ. ಶಂಖ ಅಂತಾರೆ ಅದಕ್ಕೆ. ಇದಕ್ಕೆ ಕು ಅಂತಾರೆ. ಅಂದ್ರೆ ಕು ಅಂತಾರೆ, ಶಂಕು ಅಂತಾರೆ. ಬರೀ ಕೂದ ಘನಫಲ ಅನ್ನೋದಲ್ಲ ಅನ್ನಬಾರ್ದು. ಶಂಕುವಿನ ಘನಫಲ ಅಂತ ಅನ್ನಬೇಕು. ಏನಪ್ಪ ಇದು ಸೂತ್ರ? 1/3 ಪೈ ಆರ್ ಸ್ಕ್ವೇರ್ ಎಚ್. ಎಲ್ಲ ಸೂತ್ರವನ್ನು ಬ್ಯಾಟ್ ಮಾಡಬೇಕು, ಕಂಠಪಾಠ ಮಾಡಬೇಕು. ಎಕ್ಸಾಮ್ ಸಮೀಪ ಬರ್ಲಿಕ್ಕತ್ತದ. 1/3 ಇಂಟು ಪೈ ಎದ್ರೆಷ್ಟು? 22/7 ಇಂಟು ಆರ್ ಸ್ಕ್ವೇರ್ ಅಂದ್ರೆ 7 ಇಂಟು 7 ಇಂಟು ಎಚ್ ಅಂದರೆ ಎಷ್ಟು? ಶಂಕುವಿಂದ ಎಚ್ಚ. ಹಾಂ, ಇಲ್ಲಿ ಓರೆ ಎತ್ತರ ಮತ್ತು ಲಂಬ ಎತ್ತರ ಅಂತ. ಎತ್ತರ ಅಂದರೆ ಲಂಬ ಎತ್ತರ ಅಂತ ತಿಳ್ಕೊಬೇಕು. ಓರೆ ಎತ್ತರ ಅಂದರೆ ಸಪ್ರೇಟಾಗಿ ಹೇಳಿರ್ತಾರೆ ಅವರು. ಎಷ್ಟಿಲ್ಲಿ? 24 ಈಕ್ವಲ್ ಟು ಎಲ್ಲವಷ್ಟು ಕ್ಯಾಲ್ಕುಲೇಟ್ ಮಾಡೋದು. ಇದನ್ನು 7 7 ಕ್ಯಾನ್ಸಲ್ ಆಯಿತು. ಹಾಂ ಹಾಂ 3 1 3 1 3 8 ಹೋಯ್ತಾ? ಹಾಂ, ಕ್ಲಿಯರ್ ಆಯ್ತು ನೋಡಿ. ಈಗ ಮಾಡಿ ನೋಡಮ್ಮ. 1 2 3 2 ಘನ ಸೆಂಟಿಮೀಟರ್. ಅರ್ಥ ಆಯ್ತಾ? ಇನ್ನು ಮೂರನೇದ್ದು ಅರ್ಧಗೋಳದ ಘನಫಲ. ಅರ್ಧಗೋಳದ ಘನಫಲ ಸೂತ್ರ ಏನು? 2/3 ಪೈ ಆರ್ ಕ್ಯೂಬ್. ಹೌದಲ್ಲ? ಅಂದಾಗ 2/3 ಇಂಟು ಪೈ ಅಂದರೆ ಎಷ್ಟು?
22 7 ಇಂಟು ಆರ್ ಕ್ಯೂಬ್ ಅಂದ್ರೆ 7 ಇಂಟು 7 ಇಂಟು 7 ಹೌದನಲ್ಲೋ 7 ಇಂಟು 7 ಇಂಟು 7 ಈಕ್ವಲ್ ಟು 7 7 ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟಾಯಿತು? 718 ಅಂದ್ರೆ 718.67 ಘನ ಸೆಂಟಿಮೀಟರ್ ಇಷ್ಟಾಯಿತು. ಲೆಕ್ಕಾಚಾರ ಮಾಡ್ಕೋರಿ. ಬೇಕಂದ್ರೆ ಇನ್ನೇನು ಮಾಡಬೇಕು? ನಾವು ಸಪ್ರೇಟ್ ಪೀಸ್ ಅದು ಮಾಡಿದೆವಲ್ಲ, ಈಗೇನು ಮಾಡಬೇಕು? ವಸ್ತುವಿನ ಒಟ್ಟು ಘನಫಲ ಕೇಳಕ್ಕೆ. ಈ ಘನಾಕೃತಿ ಅಂದರೆ ಇದು ಘನಾಕೃತಿಯ ಪೂರ್ತಿ ಇದು ವಸ್ತು, ಇದರ ಘನಫಲವನ್ನು ಬೇಕಾಗಿದೆ ಅಂದಾಗ ಇವು ಅಷ್ಟು ಕೂಡಿಸ್ಬೇಕು 3 ಇವು ಅಂದಾಗ ಒಟ್ಟು ಘನಫಲ ಈಸ್ ಈಕ್ವಲ್ ಟು ಎಷ್ಟಾಯಿತು? 4620 ಪ್ಲಸ್ 1232 ಪ್ಲಸ್ 718.67 ಏನಾಯಿತು? ಅಷ್ಟು ಕೂಡಿದು ಘನ ಸೆಂಟಿಮೀಟರ್ ಆಯಿತು. ಅಷ್ಟು ಕೂಡಿಸ್ರಿ 6570.67 ಘನ ಸೆಂಟಿಮೀಟರ್ ಅಂತ ಹೇಳ್ಬೋದು. ಇಷ್ಟು ಆ ವಸ್ತುವಿನ ಘನಫಲವಾಯಿತು. ಏನಾರ ತಿಳಿದ ಅದು ಕೇಳಬೇಕು. ದ್ಯಾಟ್ಸ್ ಆಲ್.